ಯಾರಪ್ಪ CSK ಆಡ್ತಾ ಇರೋದು ಕತೆನ RCB ಮೇಲೆ ನಾಯಿ ಹೊಡ್ಸ್ಕೊಳ್ತಾ ಇದ್ದಂಗೆನೆ ಕಂಬ್ಯಾಕ್ ಮಾಡ್ತಾವ್ರಲ್ಲ. ಬುದ್ಧಿ ಬಂದೈತಿ ಅಂತ ಕಾಣಿಸುತ್ತೆ. ಹುಚ್ಚನಾಯಿ ಹೊಡ್ಸ್ಕೊಂಡಾದ್ಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಈ ರೇಂಜಿಗೆ ಬಾಲಿಂಗ್ ಪರ್ಫಾರ್ಮೆನ್ಸ್ ತೋರಿಸ್ತಾವ್ರಲ್ಲ CSK. ಇವತ್ತು CSK ಗೆದ್ದಿರೋದು ಬ್ಯಾಟಿಂಗಿಂದ ಅನ್ಕೊಂಡ್ರ? ಇಲ್ಲ, ಅವರ ಸೆಕ್ಸಿ ಬಾಲಿಂಗಿಂದ ಅಂತ ಅನ್ಕೊಳ್ಳಿ. ಏನು ಎರಡು ಮ್ಯಾಚು ಡಿಫೆಂಡ್ ಮಾಡ್ಕೊಂಡು ಗೆಲ್ಲಬೇಕು ಅಂದರೆ ಸುಮ್ಮನೆ ಮಾತಾಗೋರು. ಹಿಸ್ಟ್ರಿ ಬಂದ್ಬಿಟ್ಟು ಅವ್ರು IPL ಅಲ್ಲಿ. ಯಾಕೆಂದರೆ 200ಗಿಂತ ಕೆಳಗಡೆ ಸ್ಕೋರ್ನ ಹೊಡೆದ್ಬಿಟ್ಟು ಯಾರೋ ಡಿಫೆಂಡ್ ಮಾಡ್ಕೊಂಡಿಲ್ಲ ಇದುವರೆಗೂ ಆಗಿರುವಂಥ IPL ಅಲ್ಲಿ, ಅಂದರೆ ಈ ಒಂದು ಸೀಸನಲ್ಲಿ. ಬಟ್ ಇವ್ರು 200ಗಿಂತ ಕಡಿಮೆ ಹೊಡೆದ್ಬಿಟ್ಟು, ಇನ್ನೇ ಆಲ್ಮೋಸ್ಟ್ ಕ್ಲೋಸ್ ಟು 200 ಬಟ್ ಅದಕ್ಕಿಂತ ಕಡಿಮೆ ಹೊಡೆದ್ಬಿಟ್ಟು ಡಿಫೆಂಡ್ ಮಾಡ್ಕೊಂಡಂಥ ಪ್ರಥಮ ಟೀಮ್ ಆಗಿದೆ. ಲಾಸ್ಟ್ ಮ್ಯಾಚಲ್ಲಿ 200+ ಹೊಡೆದಿದ್ರು, ಈ ಮ್ಯಾಚ್ 200+ ಹೊಡೆದಿರಲಿಲ್ಲ. ನಮಗೆ ಕಾನ್ಫಿಡೆನ್ಸ್ ಇತ್ತು CSK ಬೌಲಿಂಗ್ ಯೂನಿಟ್ ಬಗ್ಗೆ. ನನಗೆ ಮುಂಚೆನೇ ಹೇಳಿದ್ದೆ, ನಾನು ಪ್ರಿವ್ಯೂ ವಿಡಿಯೋ ನೋಡಿದ್ರ ಅಂತಂದರೆ CSK ಗೆಲ್ಲುತ್ತೆ ಇವತ್ತು. KKRಗೆ ಹೌದು ಸಿಕ್ಕಾಪಟ್ಟೆ ಅವರಿಗೆ ಗೆಲ್ಲೇಬೇಕು ಅನ್ನೋದಿದೆ. CSKಗಿಂತ ಇವ್ರಿಗೆ ಗೆಲ್ಲೇಬೇಕು ಅನ್ನೋದಿದೆ. ಯಾಕಂದರೆ ಎಲ್ಲರೂ ಗೆದ್ದುಬಿಟ್ಟವ್ರೆ, ಇವ್ರು ಗೆದ್ದಿಲ್ಲ. ಆದ್ದರಿಂದ ಇವ್ರಿಗೆ ಕಿಚ್ಚು ಜಾಸ್ತಿ ಇರುತ್ತೆ. ಬಟ್ ಆದರೂ ಈ ಕಿಚ್ಚು ಹೆಚ್ಚಾಗೋದಕ್ಕಾಗೋದಿಲ್ಲ. CSK ಹಾಕೊಂಡು ಅದುಮ್ತಾರೆ ಕಿಚ್ಚನ್ನ ಅಂತಲೇ ಹೇಳಿದ್ದೆ. CSK ಅದೇ ರೀತಿ ಗೆದ್ದಿದೆ, ಡಿಫೆಂಡ್ ಮಾಡ್ಕೊಂಡು ಗೆದ್ದಿದ್ರಲ್ಲ ಎರಡು ಮ್ಯಾಚು ಚೇಪಾಕಲ್ಲಿ. ಇದಕ್ಕೆ ಶಬಾಷ್ ಹೇಳ್ಬೇಕು. ಯಾಕಂತಂದರೆ ನೋಡೋಲ್ಲಪ್ಪ ಡ್ಯೂ ಯಾವ ಥರ ಕಾಣಿಸ್ತಾ ಇತ್ತು ಅಂತ. ಆದರೂ ಕೂಡ ಈ ಒಂದು ವಿಕೆಟಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಸೆಕೆಂಡ್ ಬೌಲಿಂಗ್ ಮಾಡಿಬಿಟ್ಟು ಗೆಲ್ಲಬೇಕು ಅಂತಂದರೆ ಸುಮ್ಮನೆ ಮಾತಲ್ವೇ ಅಲ್ಲ, ಅದನ್ನು ತೋರಿಸ್ಕೊಂಡು ಕೊಡಿದ್ರೆ. ಇವತ್ತು ಟಿಪಿಕಲ್ CSKಯಲ್ಲಿ ಅಂದರೆ ಚೇಪಾಕಲ್ಲಿ ಯಾವ ಥರ ಬಿಹೇವ್ ಆಗ್ತಿತ್ತು ಅಂದರೆ ಸ್ಪಿನ್ ಫ್ರೆಂಡ್ಲಿ ಇರೋಂಥ ವಿಕೆಟು, ಹಳೇ ಚೇಪಾಕ್ ವಿಕೆಟು ಆ ಥರ ಬಿಹೇವ್ ಆಗ್ತಿದ್ದು. ಇವತ್ತು ಸ್ಪಿನ್ ಕಾಣಿಸ್ತಾ ಇತ್ತು ಗುರು ಬೌಲರ್ಸ್ಗೆ. ಒಂಥರ ಹೆಂಗಾಗಿತ್ತು ಅಂತ ರೀಸೆಂಟ್ ಟ್ರೆಂಡ್ ಹೆಂಗಾಗಿತ್ತು ಅಂದರೆ ಬ್ಯಾಟರ್ಸ್ಗಳಿಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುವಂಥ ವಿಕೆಟ್ಗಳು ಇಲ್ಲಿ ಚೇಪಾಕಲ್ಲಿ ರೆಡಿ ಆಗ್ತಾ ಇದೆ, ಆಗೋಗ್ಬಿಟ್ಟಿದೆ. ಮುಂಚೆ ಇದ್ದಂಥ ಚೇಪಾಕೆ ಬೇರೆ, ಇವಾಗಿರೋಂಥ ಚೇಪಾಕೆ ಬೇರೆ ಅನ್ನೋ ಥರ ಇತ್ತು. ಬಟ್ ನೋಡಿ ಇವತ್ತು ಸ್ಪಿನ್ನರ್ಸ್ಗಳು ಡಾಮಿನೇಟ್ ಮಾಡಿದರೆ, ಈ ಹಿಂದೆ ಡಾಮಿನೇಟ್ ಮಾಡಿದಿರೋ ಥರನೇ ಇವ್ರ ಕಡೆನೂ ಡಾಮಿನೇಟ್ ಮಾಡಿದರೆ, ಅವ್ರ ಕಡೆನೂ ಡಾಮಿನೇಟ್ ಮಾಡಿದರೆ. CSK ಬ್ಯಾಟರ್ಸು ಬೌಲರ್ಸ್ಗಳಿಗೆಲ್ಲ ಪೇಸಸ್ಗೆಲ್ಲ ವಾಂಚಿದ್ದಾರೆ, ಬಟ್ ಸ್ಪಿನ್ನರ್ಸ್ಗಂತೂ ವಾಂಚಿಲ್ಲ. ಸ್ಪಿನ್ನರ್ಸ್ಗಳಿಗೆ ಸ್ವಲ್ಪ ಬಿಟ್ಕೊಂಡು ಕೊಟ್ಟಿದ್ದಾರೆ, ಎಕನಾಮಿಕಲ್ ಸ್ಪೆಲ್ಗಳನ್ನ ಮಾಡಿದ್ದಾರೆ. ಅನುಕೂಲ್ ರಾಯ್ ಆಗಿರ್ಬೋದು, ಸುನಿಲ್ ನರೇನ್ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಸ್ವಲ್ಪ ಪರವಾಗಿಲ್ಲ ಡೀಸೆಂಟಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಸುನಿಲ್ ನರೇನ್ ಅಂತೂ ಪಿಕ್ ಆಫ್ ಎ ಬೌಲರು, ಸಖತ್ತಾಗಿ ಸ್ಪೆಲ್ನ ಹಾಕಿದ್ರು. ಅನುಕೂಲ್ ರಾಯ್ ಇನಿಷಿಯಲ್ ಬ್ರೇಕ್ಸ್ ತೊಗೊಂಬಂದ್ಕೊಂಡಿದ್ದು ಅವರೇ ಅಲ್ವೇನಪ್ಪ. ಇವತ್ತು ಟಾಸ್ನ ಸೋಲ್ತಾರೆ CSK. ಲಾಸ್ಟ್ ಮ್ಯಾಚು ಕೂಡ ಟಾಸ್ನ ಸೋಲ್ತಾರೆ. ಏನೋ ಟಾಸ್ನ ಸೋತ್ರನೇ ಅವರಿಗೆ ಒಂದು ಸ್ವಲ್ಪ ಲಕ್ಕಿ ಫ್ಯಾಕ್ಟರು ಈಚೆ ಕಡೆ ಬರುತ್ತಾರೆ. ನೋಡಿ, ನಾವು RCB ಮೇಲೆ ಟಾಸ್ನ ಗೆದ್ರು, ಬಟ್ ಆದರೂ ಕೂಡ ಮ್ಯಾಚ್ನ ಸೋತರು. ಟಾಸ್ನ ಸೋತ್ರೆ ಮ್ಯಾಚ್ನ ಗೆಲ್ತಾರೆ ಅನ್ನೋ ಥರ ಕಾಣಿಸ್ತೈತೆ ಸೀನ್ ನೋಡ್ತು ಅಂತ ಅಂದಾಗ. ಸೊ ಇಲ್ಲಿ ಋತುರಾಜ್ ಗಾಯಕ್ವಾಡ್ ಬ್ಯಾಟಿಂಗ್ ಆಡೋದಕ್ಕಿಂತ ಬರ್ತಾರೆ. ಸಂಜು ಸ್ಯಾಮ್ಸನ್ ಓಪನರ್ ಜೊತೆಗೆ ಏನು ಸ್ಟಾರ್ಟ್ನ ಕೊಟ್ಟಿದ್ದು ಗುರು ಸಂಜು ಸ್ಯಾಮ್ಸನ್ನು. ವೈಭವ್ ಹೊರಗೆ ಮೂರು ಬೌಂಡ್ರಿ ಲಾಸ್ಟ್ ಮ್ಯಾಚ್ ಎಲ್ಲಿ ಬಿಟ್ಟಿದ್ರು ಅಲ್ಲೇ ತೊಗೊಂಡೋದಂಗಿತ್ತು. ಈ ಮ್ಯಾಚು 50 ಬಂದಿಲ್ಲ, 48 ರನ್ನಿಗೆ ಔಟ್ ಆಗಿದ್ದಾರೆ. ಬಟ್ ಆದರೂ ಏನು ಓಪನಿಂಗ್ ಕೊಟ್ಟಿದ್ದು, 3 ಬಾಲನ್ನು 4 ಸೈಕ್ ಮೊದಲನೇ ಓವರಲ್ಲೇ ಒಂಥರ ಸ್ಟ್ರೈಟ್ ಅವೇ ಡಾಮಿನೇಟ್ ಮಾಡಿಬಿಟ್ರು. ಪೋಪ್ಲೆ ಡಾಮಿನೇಟ್ ಮಾಡಿದ್ರು CSK ಅವರು. ಲಾಸ್ಟ್ ಮ್ಯಾಚ್ 200 ಹೊಡೆದಿರ್ಬೋದು ಇವರು. ಬಟ್ ಈ ಮ್ಯಾಚ್ ಪೋಪ್ಲೆಲಿ 72 ರನ್ ಹೊಡೆದ್ರು. ಲಾಸ್ಟ್ ಮ್ಯಾಚ್ 61 ರನ್ ಹೊಡೆದ್ರು, ಈ ಮ್ಯಾಚ್ 72 ರನ್ ಹೊಡೆದ್ರು. 2 ವಿಕೆಟ್ನ ಕಳ್ಕೊಂಡ್ರು CSK. ಆಲ್ಮೋಸ್ಟ್ ಎಷ್ಟು ಲಾಸ್ಟ್ ಬಾಲ್ ಪೋಪ್ಲೆಯ ಲಾಸ್ಟ್ ಓವರಲ್ಲಿ ಒಂದು ವಿಕೆಟ್ನ ಕಳ್ಕೊಂಡಿದ್ದು. ಆಯುಷ್ ಮಾತ್ರೆ ಅವರ ವಿಕೆಟು ವೈಭವ್ ಹೊರಗೆ ಬಿದ್ದಿದ್ದು. ಇಬ್ಬರು ಕೂಡ ಮಿಡ್ ವಿಕೆಟ್ ರೀಜನಲ್ಲಿ ಔಟ್ ಆಗಿರೋದು. ಋತುರಾಜ್ ಗಾಯಕ್ವಾಡ್ ಆಗಿರಲಿ, ಜೊತೆಗೆ ಆಯುಷ್ ಮಾತ್ರೆ ಆಗಿರಲಿ. ಒಬ್ಬರು ಸ್ಪೀಡ್ ಪಡೆಯೋಕೆ ಹೋಯ್ತು ಅಂದರೆ ಒಬ್ಬರು ಪುಲ್ ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಈ ಕಡೆಯಿಂದ ನಮ್ಮ ಸಂಜು ಸ್ಯಾಮ್ಸನ್ 48 ರನ್ ಹೊಡೆದ್ರು. ಪೋಪ್ಲೆ ಚೆನ್ನಾಗಿಯೇ ಆಡಿದರು. ಬೋಲ್ಡ್ ಆಗೋಗ್ಬಿಟ್ರು. ಸಖತ್ತಾಗಿ ಸ್ಪೆಲ್ನ ಹಾಕ್ತಾರೆ. ಕಾರ್ತಿಕ್ ತ್ಯಾಗಿನ ಮೆಚ್ಕೊಳ್ಳೇಬೇಕು. ಸ್ಪೆಲ್ ಅಂತ ಬಂದಾಗ ಡೆತ್ ಓವರ್ಸ್ಗಳು ಸಖತ್ತಾಗಿ ಹಾಕಿದ್ದಾರೆ, ಆ್ಯಂಡ್ ಇನಿಷಿಯಲ್ ಓವರ್ಸ್ಗಳು ಕೂಡ ಸಖತ್ತಾಗಿ ಹಾಕಿದ್ದಾರೆ. ಬಾಲ್ ಲುಕ್ಕಂಡು ಹೊರಟೋಗ್ಬಿಟ್ಟಿತ್ತು. ಇನ್ನೂ ಶಾರ್ಟ್ ಹೊಡಿತಾನೆ ಅವರು. ಇನ್ನೂ ಲೇಟ್ ಆಗೋಗ್ಬಿಟ್ರು, ಸಿಕ್ಕಾಪಟ್ಟೆ ಲೇಟ್ ಆಗೋಗ್ಬಿಟ್ಟು. ಇಷ್ಟೊಂದು ಫಾಸ್ಟಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಲ್ಮೋಸ್ಟ್ ಕ್ಲೋಸ್ ಟು 150 ಬಂದಂಥ ಬಾಲ್ ಅದು ಟಳ್ ಅಂತ ಹೊಡ್ಕೊಂಡು ಹಂಗೆ ಹೋಗ್ಬಿಡ್ತು. ಸೊ ಕಾರ್ತಿಕ್ ತ್ಯಾಗಿ ಅವರ ಕಂಟ್ರೋಲ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಇಟ್ಟಿದೆ ಇವತ್ತು. ನಾನು ಸಿಕ್ಕಾಪಟ್ಟೆ ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಂಟ್ರೋಲ್ ಇದೆ. ಸೊ ಇಂಪ್ರೆಸಿವ್ ಬೌಲಿಂಗ್ ಇವತ್ತು ಕಾರ್ತಿಕ್ ತ್ಯಾಗಿಯಿಂದ. ಹೌದು ಇವ್ರು ಸೋತಿರ್ಬೋದು, ಬಟ್ ಆದರೂ ಕೂಡ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಸ್ಪಿನ್ನರ್ಸ್ಗಳು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು, ಆ್ಯಂಡ್ ಕಾರ್ತಿಕ್ ತ್ಯಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆ್ಯಂಡ್ 1 ಓವರ್ ಚೆನ್ನಾಗಿ ಮಾಡಿದ್ದು ಯಾವುದು ಅಂತಂದರೆ ವೈಭವ್ ಅವರು 19ನೇ ಓವರೇನು ಬೌಲಿಂಗ್ ಮಾಡ್ತಾರೆ. ಸೊ ಅದು ಕೂಡ ಚೆನ್ನಾಗಿತ್ತು. ಅದನ್ನು ಬಿಡ್ತು ಅಂದರೆ ಮಿಕ್ಕಿದ ಓವರೆಲ್ಲ ಹೊಡೆಸ್ಕೊಂಡಿದ್ದಾರೆ. ಫಸ್ಟ್ 3 ಓವರೇ ಹೊಡೆಸ್ಕೊಂಡಿದ್ದವರು, ಆಮೇಲೆ ಹೊಡೆಸ್ಕೊಂಡಿಲ್ಲ. ಲಾಸ್ಟ್ ಓವರಲ್ಲಿ 55 ರನ್ ಹೊಡೆಸ್ಕೊಂಡಿದ್ದಾರೆ ವೈಭವ್ ಹೊರವರ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿರುವಂಥದ್ದು ಇವತ್ತು. ಪೇಸಸ್ಗಳಿಗೇನೋ ಹೊಡೆದಿರೋದು, ಸ್ಪಿನ್ನರ್ಸ್ಗಳಿಗೆಲ್ಲ ಯಾರಿಗೂ ಹೊಡೆದಿಲ್ಲ CSK ಬ್ಯಾಟರ್ಗಳು. ಸೊ ಹೊಡೆದಿರೋವಂಥದ್ದು ಒಂದು ಪಾರ್ಟ್ನರ್ಶಿಪ್ ಹೆವಿಯಾಗಿ ಬಿಲ್ಡ್ ಆಗಿದ್ದು. ಡೆವಾಲ್ಡ್ ಬ್ರೇವಿಸ್ ಅವರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗುತ್ತೆ. ಇವ್ರದ್ದು ಸರ್ಫ್ರಾಜ್ ಖಾನ್ ಅವ್ರದ್ದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಸೊ ಇಬ್ಬರು ಕೂಡ ಡೀಸೆಂಟಾಗಿ ಆಡ್ದು, ಏನು ಅಂತ ಹೆವಿ 50-50 ಹೊಡೆದ್ಬಿಟ್ರು ಅಂತ ಹೇಳ್ತಿಲ್ಲ. ಸೊ ಡೀಸೆಂಟಾಗಿ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಅದು. ಸರ್ಫ್ರಾಜ್ ಅಣ್ಣ ಬೋಲ್ಡ್ ಆಯಿತು ಅಂತಲೇ ಶಿವಮ್ ದುಬೆ ಅಣ್ಣ ಈ ಕಡೆ ಎಂಟ್ರಿ ಕೊಟ್ಟರು. ಶಿವಮ್ ದುಬೆ ಆಲ್ಮೋಸ್ಟ್ ರನ್ನೇ ಬಾಲ್ ಆಡಿದ್ದಾರೆ. ಅದೇ ಹೇಳಿದ್ನಲ್ಲ, ಡೆತ್ ಓವರ್ಸಲ್ಲಿ ಹೊಡೆದಿಕ್ಕೆ ಕೊಡಿಲ್ಲ ಕಾರ್ತಿಕ್ ತ್ಯಾಗಿ ಮತ್ತು ವೈಭವ್ ಅವರು ಅಂತ ಲಾಸ್ಟ್ 3 ಓವರಲ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ 5 ಓವರ್ ಕೂಡ ಅಷ್ಟೊಂದು ಸ್ಕೋರ್ ಏನು ಬಂದಿಲ್ಲ. ಲಾಸ್ಟ್ 5 ಓವರ್ ತೊಗೊಂಡು ನೋಡ್ತು 40 ರನ್ ಬಂದಿತ್ತು ಅಂದರೆ ಹೆಚ್ಚು ಆ ಥರ ಆಡಿರುವಂಥದ್ದು. ಸೊ ಸುನಿಲ್ ನರೇನ್ ಬೇರೆ ಒಂದು ಬೋಲ್ಡ್ನ ಬೇರೆ ಮಾಡ್ತಾರೆ, ಸರ್ಫ್ರಾಜ್ ಖಾನ್ ಅವರ ಬೋಲ್ಡು. ಆ್ಯಂಡ್ 40+ ರನ್ನ ಹೊಡೆದ್ರೆ ಡೆವಾಲ್ಡ್ ಬ್ರೇವಿಸ್ ಅವರು. ಸೊ ಅವರು ಕೂಡ ಔಟ್ ಆಗಿದ್ದು, ಹೆಡ್ಜ್ ಆಗಿಬಿಟ್ಟು ಹಿಂದೆಗಡೆ ಕ್ಯಾರಿ ಆಯಿತು.
ಇವ್ರ ಬೌಲಿಂಗಲ್ಲಿ ಕಾರ್ತಿಕ್ ತ್ಯಾಗಿ ಅವರ ಬೌಲಿಂಗಲ್ಲಿ. ಸೊ ಓಕೆ, ಚೆನ್ನಾಗಿ ಆಡಿದ್ರು ಸಿ ಎಸ್ ಕೆ ಬ್ಯಾಟರ್ಸ್ಗಳು. ಅದೇ ಡೆತ್ತಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿಲ್ಲ ಅಂತ ಅದು ಬಿಡ್ತು ಅಂದರೆ, ಅಗ್ರೆಸಿವ್ ಆಗಿ ಏನು ಆಡ್ತಾರೆ ಗುರು, ಬಾಲೇ ಕೊಡ್ತಿರ್ಲಿಲ್ಲ ಹೊಡೆಯೋದಕ್ಕೆ. ವೈಲ್ಡ್ ಲೈನ್ ಹಿಡ್ದಿದ್ರು ಬಾಲ್ಗಳನ್ನ, ಇಲ್ಲಾಂದರೆ ಯಾರ್ಕರ್ನ ಹಾಕ್ತಾಯಿದ್ರು. ಸೊ ಇಷ್ಟೇ ಮಾಡ್ತಾಯಿದ್ದು, ವೈಲ್ಡ್ ಲೈನ್ ಡೆಲಿವರೀಸ್ ಆ್ಯಂಡ್ ಯಾರ್ಕರ್, ಈ ಎರಡನೇ ಮಾಡ್ತಿದ್ರು. ಸೊ ಸಿಕ್ಕಾಬಿಟ್ಟು ಇಂಪ್ರೆಸಿವ್ ಬೌಲಿಂಗ್ನ ಮಾಡಿದ್ರು. ಇವ್ರೇನು ಕಮ್ಮಿನ ಸಿ ಎಸ್ ಗೆ ಅವರು, ಇವರು ಕೂಡ ಅವರಿಂದನೇ ನೋಡಿಕೊಂಡ್ರು. ನಾವು ಅದೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚಾಗಿ ಕಲ್ತಿದ್ರು ಸಿ ಎಸ್ ಕೆ ಅವರು, ಅದನ್ನು ಈ ಮ್ಯಾಚನ್ನು ಕೂಡ ಹಾಕಿದ್ರು ಅಷ್ಟೇ. ನಿಮಗಿಂತ ಸೈಕ್ ಬೌಲಿಂಗ್ ಮಾಡೋದು ನಮಗೆ ಬರ್ತದೆ ಗುರು. ಇವ್ರ ಕಡೆ ಬರೀ ಸ್ಪಿನ್ನರ್ಸ್ ಮಾತ್ರ ಎಫೆಕ್ಟಿವ್ ಆಗಿದ್ರು. ಕಾರ್ತಿಕ್ ತ್ಯಾಗಿನೂ ಓಕೆ ಎಫೆಕ್ಟಿವ್ ಆಗಿದ್ರು, ಬಟ್ ಇವ್ರ ಕಡೆ ಸ್ಪಿನ್ನರ್ಸು ಎಫೆಕ್ಟಿವ್, ಪೇಸರ್ಸು ಎಫೆಕ್ಟಿವ್, ಎಲ್ಲರೂ ಎಫೆಕ್ಟಿವ್ ಸಿ ಎಸ್ ಕೆ ಕಡೆ. ಈ ಟಾರ್ಗೆಟ್ ಚೇಸ್ ಓವರ್ ಮಾಡೋದಕ್ಕೆ ಬಂದಂಥ KKR ಏನಾಯ್ತಪ್ಪ KKRಗೆ ಇವತ್ತು ಆಲ್ಟರ್ ಬೇರೆ ಮಾಡ್ಕೊಂಬಂದಿದ್ರು. ಸುನಿಲ್ ನರೇನ ಇಲ್ಲ ನಾವು ಟ್ರೋಫಿ ಎತ್ತದಾಗೆಲ್ಲ ಸುನಿಲ್ ನರೇನ ಓಪನಿಂಗ್ ಹೋಗ್ತಾಯಿದ್ರು, ಇಲ್ಲೂ ಓಪನಿಂಗ್ ಕಳಿಸ್ಬಿಡೋಣ, ರಾಣಿ ಏನೋ ಕ್ಯಾಪ್ಟನ್ಸಿ ಮಾಡ್ತಾವ್ರೆ ಅಂತ ಏನೋ ಇವರೇ ಹೇಳಿದ್ದು ಕಳಿಸಿರು, ಶಾರುಖ್ ಖಾನ್ ಅವರು ಹೇಳ್ಬಿಟ್ಟು ಕಳಿಸಿರು ಅಂತ ಕಾಣ್ತೈತೆ. ಸುನಿಲ್ ನರೇನ ಕಳಿಸಪ್ಪ, ನೀನೇನು ಆಡ್ತೀಯ ಇಲ್ಲಿ, ನಮ್ಮ ನರೇನನ್ನು ಕಳಿಸು, ಹಾಕೊಂಡು ಗುದ್ಲಿ ಚೆನ್ನಾಗಿ ಚಚ್ಚಲಿ ಅಂತ. ಹೌದು, ಒಂಥರ ನೋಡಿ, ಅವ್ರು ಲಾಸ್ಟಲ್ಲಿ ಬಂದು ಆಡೋದು ಅಷ್ಟಲ್ಲೇ ಇರುತ್ತೆ, ಇನಿಷಿಯಲಿನ ಬರಲಿ ಬಿಡಿ ಅಂತ ಅವ್ರದ್ದೊಂದು ಒಂದು ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತ ಕಳಿಸಿದ್ರು. ಸೊ ಅದೇ ರೀತಿ ಒಂದು 20+ ರನ್ನ ಹೊಡೆದಿದ್ದಾರೆ. ಸೊ ಅವ್ರ ಆರ್ಕಲ್ಲಿ ಸಿಕ್ತು ಅಂದರೆ ಹೊಡಿತಾರೆ ಅಷ್ಟೇ. ಅವ್ರ ಆರ್ಕಲ್ಲಿ ಸಿಕ್ಕಿಲ್ಲ ಅಂತಂದರೆ ಅವ್ರು ಬೀಟನ್ನೇ ಆಗೋದು, ಅದು ಗೊತ್ತಿರೋ ವಿಚಾರ. ಕಣ್ಣು ಮುಚ್ಕೊಂಡು ಹೊಡಿತಾ ಇರ್ತಾರೆ. ಆರ್ಕಲ್ಲಿ ಸಿಕ್ತು ಅಂತಂದರೆ ಅದು ಡಿಸ್ಪ್ಯಾಚೇ ಆಗಿರುತ್ತೆ ಅಲ್ಲಿ. ಸೊ ಅದೇ ರೀತಿ ಒಂದು 2 ಬಾಲ್ ಸಿಕ್ತು, 6ಗಳೆಲ್ಲ ಹೊಡೆದ್ರು ಸುನಿಲ್ ನರೇನ್ ಅವರು. ಬಟ್ ಇಲ್ಲಿ ಡಮ್ಮಿ ಆಗಿದ್ದೇನು ಅಂತಂದರೆ ಅದು ಫಿನಾಲನೇ ಸಿಕ್ಕಾಪಟ್ಟೆ ಡಮ್ಮಿ ಆಗ್ತಾಯಿದ್ದಾರೆ. 1 ರನ್ ಹೊಡೆದವ್ರಪ್ಪ ಇವತ್ತು, ಸಿಕ್ಕಾಪಟ್ಟೆ ಫೇಲ್ಯೂರ್ ಮೇಲೆ ಫೇಲ್ಯೂರ್. ವರ್ಲ್ಡ್ ಕಪ್ಪಲ್ಲಿ ನೋಡಿದ್ರೆ ಹಂಗೆ, ಇಲ್ಲಿ ನೋಡಿದ್ರೆ ಹಿಂಗೆ ಹಾಕೋಗ್ಬಿಟ್ಟೈತಲ್ಲ ಗುರು, ಖಾಲಿ ಪಲ ಒಟ್ಟ ಆಡ್ತಾವ್ರಲ್ಲಿ. ಫಿನಾಲನು ಹೊಡೆಯೋಕೆ ಹೋಗಿದ್ದೆ, ಲಾಂಗ್ ಆನ್ ಮೇಲೆ ಹೊಡೆಯೋಕೆ ಹೋಗಿದ್ದು, ಅಲ್ಲಿ ಹೋಯ್ತು ನೋಡಿದ್ರು ಕವರ್ಸ್ಗೆ ಹೋಗೈತೆ ಬಾಲಲ್ಲಿ, ಎಡ್ಜ್ ಆಗಿದ್ದು, ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಕಂಬೋಜ್ ಅವರು ಒಬ್ಬರು ಸಖತ್ತಾಗಿ ಹಾಕ್ತಾರೆ ಸ್ಪೆಲ್ನ ಮಾತ್ರ. ಅಂಚುಲ್ ಕಂಬೋಜ್ ಅವರು ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ನ ಹಾಕಿದ್ದಾರೆ. 32 ರನ್ ಹೊಡ್ಸ್ಕೊಂಡಿರ್ಬೋದು. ಲಾಸ್ಟ್ ಓವರ್ ಒಂದು ಸ್ವಲ್ಪ ಹಂಗೆ ಸ್ವಲ್ಪ ರನ್ ಹೋದೋ, ಅದು ಬಿಡ್ತವರೆ 3 ಓವರ್ ಏನು ಹಾಕಿದ್ರು, ಸಿಕ್ಕಾಪಟ್ಟೆ ಸೈಕ್ ಬೌಲಿಂಗ್ನ ಮಾಡಿದ್ದಾರೆ. ಆ್ಯಂಡ್ ಇನಿಷಿಯಲ್ ಬ್ರೇಕ್ ತೊಗೊಂಬಂದು ಕೊಟ್ಟರು. ಖಲೀಲ್ ಅಹ್ಮದ್ ಇವ್ರ ವಿಕೆಟ್ನ ಎತ್ತಿದ್ದಾರೆ. ಯಾರು ಮುಂದೆ ಬಂದ್ಬಿಟ್ಟು ಹಂಗೆ ಸೈಡಲ್ಲಿ ಇಕ್ಕೋಕೆ ಹೋಗಿದ್ರು ಬ್ಯಾಟ್ನ. ಒಟ್ನಲ್ಲಿ ಬಾಲ್ನ ಸಖತ್ತಾಗಿ ಹಾಕಿದ್ರು. ಒಂಥರ ಸುನಿಲ್ ನರೇನ ಚೆನ್ನಾಗಿ ರೀಡ್ ಮಾಡ್ಕೊಂಡು ಬಂದಿದ್ರು. ಆರ್ಕಲ್ಲಿ ಅಷ್ಟು ಈಸಿಯಾಗಿ ಕೊಡ್ತಾರಲ್ಲ, ಅದೇನಾದ್ರು ಆರ್ಕಲ್ಲಿ ಇವ್ರಿಗೆ ಸಿಕ್ಕಿತ್ತು ಅಂದರೆ ಒಂದು 2 ಬಾಲ್ ಸಿಕ್ತಲ್ಲ, ಅದು ಮಿಸ್ ಆಗೋದಂಥ ಬಾಲು. ಎಲ್ಲ ಆಗಬೇಕು ಸುನಿಲ್ ನರೇನ್ಗೆ, ಸುನಿಲ್ ನರೇನ್ ಓಪನ್ ಮಾಡುವಂಥ ಚಾನ್ಸ್ ಇದೆ ಅಂತ ಪ್ರಿಪೇರ್ ಕೂಡ ಆಗ್ಬಿಟ್ಟು ಬಂದಿದ್ರು ಸಿ ಎಸ್ ಕೆ ಇವತ್ತು. ಸೊ ಪ್ರಿಪ್ರೇಷನ್ಗೆ ಮೆಚ್ಕೊಬೇಕು. ಆರ್ಕಲ್ಲಿ ಕೊಡ್ತಾ ಇರಲಿಲ್ಲ, ವೈಡ್ ಆಗ್ತಾಯಿದ್ರು, ಹೊಡಿಚಿ ನಾನು ಇಲ್ಲಿಂದ ಹೇಳಿ ಅಂತ. ಬಟ್ ಆದರೂ ಏನಪ್ಪ ಸಿ ಎಸ್ ಕೆ ಇವತ್ತು ಕ್ಯಾಚ್ಗಳನ್ನ ಬಿಟ್ಟಿದ್ದು. ಸುನಿಲ್ ನರೇನ್ದು ಕ್ಯಾಚ್ ಬಿಡ್ತಾರೆ, ಋತುರಾಜ್ ಗಾಯಕ್ವಾಡ್ ಸೀಟಾರ್ ಕ್ಯಾಚು ಈಸಿ ಬಂದಿರ್ತದೆ, ಕಪ್ನ ಮುಂಚೆನೇ ಮುಚ್ಚಿಬಿಟ್ಟವ್ರಲ್ಲಿ, ಬಾಲ್ ಇಲ್ಲಿಗೆ ಹೊಡ್ಕೊಂಡು ಕೆಳಗಡೆ ಬೀಳ್ತಾ ಇದ್ದೀವಿ. ಸೈಕ್ ಆಗೋಯ್ತಲ್ಲ ಋತುರಾಜ್ ಗಾಯಕ್ವಾಡಿಗೆ. ಒಂಥರ ಅದು ಅವ್ರ ತಲೆಯಲ್ಲಿ ಏನು ನೋಡ್ತಿದೆ ಅಂತಂದರೆ, ಒಂಥರ ಕಾನ್ಫಿಡೆನ್ಸಲ್ಲಿ ಲೋಲ್ ಕಾಣಿಸ್ತಾ ಇದೆ ಇಲ್ಲಿ. ರನ್ಸ್ ಬಂದಿಲ್ಲ ಅನ್ನೋದು ಹೌದು, ಬ್ಯಾಟಿಂಗಲ್ಲಿ ರನ್ಸ್ ಬಂದಿಲ್ಲ, ಬಟ್ ಆದರೂ ಕ್ಯಾಪ್ಟನ್ಸಿ ಮಾಡುವಂಥ ಟೈಮ್ ಅದೆಲ್ಲ ತಲೆಯಲ್ಲಿ ಇಟ್ಕೊಂಬಾರ್ದು. ಸೊ ಅದೇ ಅವ್ರು ಒಂಥರ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ರು ಅವರು ಕ್ಯಾಚ್ ಬಿಟ್ಟಂಥ ಟೈಮಲ್ಲಿ. ಏನೂ ಓಡೋಲ್ಲ, ಬ್ಯಾಟಿಂಗಲ್ಲಿ ರನ್ಸ್ ಬಂದಿಲ್ಲ ಅಂತ ಅಂದಾಗ ಅದನ್ನೇ ಯೋಚನೆ ಮಾಡಿ ಕೂತ್ಕೊಂತು ಅಂತಂದರೆ ತಲೆಯಲ್ಲಿ ಏನೂ ಓಡೋದಿಲ್ಲ. ಬಟ್ ಆದರೂ ಕ್ಯಾಪ್ಟನ್ಸಿನಂತೂ ಚೆನ್ನಾಗಿ ನಿಭಾಯಿಸಿದ್ರು. ಒಂದು ಕ್ಯಾಚ್ನ ಬಿಟ್ಟಾದ ನಂತರ ಮತ್ತೆ ರಿಕವರ್ ಆಗಿಬಿಟ್ಟು ಬೌಲಿಂಗ್ ಯಾರಿಗೆ ಕೊಡಬೇಕು, ಫೀಲ್ಡ್ ಸೆಟ್ ಹೆಂಗೆ ನಿಲ್ಲಿಸಬೇಕು, ಸೊ ಎಲ್ಲ ಚೆನ್ನಾಗಿ ನಿಭಾಯಿಸಿದ್ರು. ಕ್ಯಾಪ್ಟನ್ಸಿ ಅಂತೂ ಚೆನ್ನಾಗಿತ್ತು ಲಾಸ್ಟ್ 2 ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾಡ್ ಅವ್ರದ್ದು. ಆಮೇಲೆ ಡೆವಾಲ್ಡ್ ಬ್ರೇವಿಸ್ ಅವ್ರು ಒಂದು ಕ್ಯಾಚ್ನ ಬಿಡ್ತಾರೆ. ಇವತ್ತು ರಘುವಂಶಿಗೆ ಲಾಟ್ರಿ ಮೇಲೆ ಲಾಟ್ರಿ ಇತ್ತು, ಬಟ್ ಆದರೂ ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಆಮೇಲೆ ಸರ್ಫರಾಜ್ ಖಾನ್ ಒಂದು ಕ್ಯಾಚ್ನ ಬಿಡ್ತಾರೆ. 3 ಕ್ಯಾಚ್ನ ಬಿಟ್ಟಿದ್ದಾರೆ ಇವತ್ತು. 3 ಕ್ಯಾಚ್ನ ಬಿಟ್ರೂ ಕೂಡ ಲಾಸ್ಟ್ ಮ್ಯಾಚ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳಿದೆ. ಹೌದು, ಕ್ಯಾಚಸ್ನೆಲ್ಲ ಸಖತ್ತಾಗಿ ತೊಗೊಂಡಿರು ಸಿ ಎಸ್ ಕೆ ಅವರು. ಬಟ್ ಇವತ್ತು 3 ಕ್ಯಾಚ್ನ ಬಿಟ್ರೂ ಕೂಡ ಮ್ಯಾಚ್ನ ಗೆದ್ದಿದ್ದಾರೆ ಅಂತಂದರೆ KKR ಅವರು ಎಷ್ಟು ವರ್ಷಾಟನ ಆಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಚಾನ್ಸ್ ಕೊಟ್ಟರು 3 ಚಾನ್ಸ್ನ ಕೊಟ್ಟಿದ್ದಾರೆ, ಆದರೂ ಕೂಡ ಕನ್ವರ್ಟ್ ಮಾಡಲಿಲ್ಲ. ಯಾರೂ ಕೂಡ ಕನ್ವರ್ಟ್ ಮಾಡಲಿಲ್ಲ. ಸುನಿಲ್ ನರೇನೂ ಕನ್ವರ್ಟ್ ಮಾಡಲಿಲ್ಲ, ರಘುವಂಶಿನಿ ಕನ್ವರ್ಟ್ ಮಾಡಲಿಲ್ಲ, ರಹಾನೇನೂ ಕನ್ವರ್ಟ್ ಮಾಡಲಿಲ್ಲ, ಯಾರೂ ಕನ್ವರ್ಟ್ ಮಾಡಲಿಲ್ಲ. ಎಲ್ಲ ಬಂದ ಪುಟ್ಟ ಓದಾಪುಟ್ಟ ಎಲ್ಲ 20 ರನ್ ಹೊಡೆದವರು ಅಲ್ಲಿ ರಮಣ್ದೀಪ್ ಸಿಂಗ್ ಬಂದ್ಬಿಟ್ಟಲ್ಲಿ 30+ ಅದೇ ಒಂದು ಹೈಯೆಸ್ಟು. ಎಷ್ಟು ರಮಣ್ದೀಪ್ ಸಿಂಗ್ ಬಂದಿದ್ದು ನಂಬರ್ 7 ನಂಬರ್ 8 ಬಂದರು. ಸೊ ಅವ್ರದ್ದೇ 30+ ಹೈಯೆಸ್ಟು. ಇನ್ನೆಲ್ಲಾರ್ದು ಆಲ್ಮೋಸ್ಟ್ 20+ ದಾಟೇ ಇಲ್ಲ ಯಾರೂ ಇಲ್ಲಿ, ಅದೇ 30+ ದಾಟೇ ಇಲ್ಲ ಯಾರೂ ಕೂಡ ಅಲ್ಲಿ. ಸೊ ಸಖತ್ ಬೌಲಿಂಗ್ನ ಹಾಕ್ತಾರೆ ಸ್ಪಿನ್ನರ್ಸ್ಗಳು. ಆಮೇಲೆ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಖಲೀಲ್ ಅಹ್ಮದ್ ಮತ್ತು ಕಂಬೂಜ್ ಅವರು ಆಗ್ತಿದ್ದಂಗೆ ಅಖಿಲ್ ಹುಸೇನ್ ಅವ್ರದ್ದೇ ಒಂದು ಕ್ಯಾಚ್ ಬಿಟ್ಟಿದ್ರಲ್ಲಪ್ಪ ಇವರು ಸರ್ಫರಾಜ್ ಖಾನ್ ಅವರು ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರು ರಘುವಂಶಿ ಅವ್ರ ಕ್ಯಾಚ್ನ. ಸೊ ಅದಾದಮೇಲೆ ಅವ್ರನ್ನೇ ಎತ್ತಾಕಂತಾರೆ. ಡೆವಾಲ್ಡ್ ಬ್ರೇವಿಸ್ ಅವರು ಹಿಡ್ಕೊತಾರೆ ಬಂದ್ಬಿಟ್ಟಲ್ಲಿ ಲಾಂಗ್ ಆನ್ ರೇಂಜಲ್ಲಿ ಅಂತ ಕಾಣಿಸುತ್ತೆ. ಇನ್ನೇನು ಚಾನ್ಸ್ ಸಿಕ್ಕಿದೆ ಯೂಸ್ ಮಾಡ್ಕೊಳ್ಳೋಣ ಅಂತ, ಆಕ್ಸಿಲೇಟ್ ಮಾಡೋಣ ಅಂತ ರಘುವಂಶಿ ಹೋಗಿದ್ರು. ಎಲ್ಲ ಚೀನಾ ಹಿಡ್ದಾಕಂತೀನಿ ಅಂತ ಡೆವಾಲ್ಡ್ ಬ್ರೇವಿಸ್ ಅವರು ಹಿಡ್ದಾಕೊಂಡ್ರು. 100 ಅಹ್ಮದ್ ಏನು ಡಾಮಿನೇಟ್ ಮಾಡಿದ್ದು, ಒಂದೇ ಓವರಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್. ಕೆಮ್ರಾನ್ನ ಕಳಿಸ್ರಪ್ಪ ಅಲ್ಲಿ ಎಲ್ಲರೂ ಮೂಲೆಗೆ ಹೋಗ್ಬಿಟ್ಟು ಡಗೌಟಲ್ಲಿ ಅಲ್ಲಿ ಕ್ಲೀನ್ ಮಾಡಿದ್ರು ಬಾಟ್ಲಿಗೆ ಇಡ್ಲಿ ಬಿದ್ದಿರ್ತಾವಲ್ಲ, ಎತ್ತಾಗ ಕಳಿಸ್ಬೇಕಲ್ಲಿ ಕೆಮ್ರಾನ್ಗಿನ್ನ. ಡಕೌಟ್ ಆಗಿದ್ದಲ್ಲಿ ಏನು ಆಡ್ತಾರೋ ಕೆಮ್ರಾನ್ಗಿನ್ನು, ಅದು ಅಷ್ಟು ಕೊಡಬೇಕಾಯ್ತಾ, 25 ಕೋಟಿ ಕೊಡಬೇಕಾಗಿತ್ತ. ಸೀರಿಯಸ್ಲಿ ವರ್ತ್ಲೆಸ್ಸು.
ಆಡ್ಸೋದೇ ವರ್ತ್ಲೆಸ್ಸು ಆ ಥರ ಐತಲ್ಲಿ. ಎಲ್ಲ ಮ್ಯಾಚು ಫೇಲು ಟೀಮೇ ದೊಡ್ಡ ಫೇಲು. ಕ್ಯಾಮ್ರಾನ್ಗೆ ಎಷ್ಟು ಇನ್ವೆಸ್ಟ್ ಮಾಡಿ ತೊಗೊಂಡಿರೋದು ಯಪ್ಪ, ಚಿಲ್ಲರೆ ಆಗೋಗ್ಬಿಟ್ರಲ್ಲ ಅಲ್ಲಿ. ಏನೋ ಅವ್ರು ದುಡ್ಡು ಕೊಟ್ಟಿದ್ದೀವಿ ಅಂತ ಆಡಿಸ್ತಾವ್ರು ಅಷ್ಟೇ, ಅಲ್ಲಿ ಬೇರೆ ಏನೂ ಇಲ್ಲ ಅಲ್ಲಿ. ಸ್ಕಿಲ್ ಸೆಟ್ ಅಂತೂ ದಬಾಕೊಂಬಿಟ್ಟೈತೆ, ವರ್ಲ್ಡ್ ಕಪ್ಪಲ್ಲೇ ದಬಾಕೊಂಬಿಟ್ಟಿತ್ತು, ಇಲ್ಲಿ ಇನ್ನೂ ದಬಾಕೊಂಬಿಟ್ಟೈತೆ. ಖಾಲಿ ಪಲಾವ್ ಆಗೋಗ್ಬಿಟ್ಟಿದ್ದಾರೆ. ನೂರ್ ಅಹ್ಮದ್ ಏನು ಡಾಮಿನೇಟ್ ಮಾಡಿದ್ದು ಮಗ, 3 ವಿಕೆಟು ಪಟ ಅನ್ನಂಗೆ. ರಹಾನೆದು ಟೈಮ್ ಆಗಲಿಲ್ಲ, ರಿಂಕೋದು ಟೈಮ್ ಆದ್ರೂ ಕ್ಲಿಯರ್ ಆಗಲಿಲ್ಲ, ಸೀದಾ ಕೈಗೆ ಹೋಗಿದ್ದು ಲಾಂಗ್ ಆನಲ್ಲಿ. ಏನು ಹೇಳ್ತಿರಾಗಿರೋ ಇವ್ರದ್ದು. ಆಮೇಲೆ ಅದೇ ರಮನ್ ಪವಲ್ಲು ಜೊತೆಗೆ ರಮಣ್ದೀಪ್ ಸಿಂಗು ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಯಾವ ರೇಂಜಿಗೆ ವರ್ಸ್ಟಾಗಿ ಆಡಿದ್ರು ಅಂತಂದರೆ ಪವರ್ ಪ್ಲೇಲಿ 36 ರನ್ನು 2 ವಿಕೆಟ್ ಕಳ್ಕೊಂಡವ್ರೆ. ಇವ್ರು CSK ಅವರು 2 ವಿಕೆಟ್ನ ಕಳ್ಕೊಂಡಿದ್ರು ಪವರ್ ಪ್ಲೇಲಿ. 72 ರನ್ನು, ಅರ್ಧಕ್ಕರ್ಧ. ಇವ್ರು 36, ಅವ್ರು 72, ಅರ್ಧಕ್ಕರ್ಧ ಪವರ್ ಪ್ಲೇಲಿ ಡೌನ್ ಅಂತ ಅಂದರೆ ಅಲ್ಲಿಂದ ರಿಕವರ್ ಆಗೋಕ್ಕಾಗತ್ತೆ. ಪವರ್ ಪ್ಲೇನ್ ಅದು ಡಮ್ಮಿ ಪ್ಲೇನ್, ಅದು ಏನು ಪ್ಲೇ ಇರೋದು. ಹೆದ್ರುಕೊಂಡು ಗಾಬರಿ ಆಗೋಗ್ಬಿಟ್ಟಿದ್ರು. ಟುಕು ಮಿಡ್ಲ್ ಓವರ್ಸಲ್ಲಿ ರನ್ನೇ ಬರ್ತಾಯಿಲ್ಲ ಅಲ್ಲಿ. ಏನಲ್ಲೇನು ಪೋಲು ಬಂದ್ಬಿಟ್ಟು ಇವ್ರು ರಮಣ್ದೀಪ್ ಸಿಂಗ್ ಬಂದ್ಬಿಟ್ಟು ಏನು ಮಿರಾಕಲ್ ಮಾಡೋಕ್ಕಾಗತ್ತಾ ಅಲ್ಲಿ? ಬೇಕಾಗಿತ್ತಪ್ಪ ಅಲ್ಲಿ. ಎಷ್ಟು ಬಾಲಿಗೆ 30 ಬಾಲಿಗೆ 86 ಬೇಕಿತ್ತಲ್ಲಿ. ಏನಲ್ಲಿ ಮಿರಾಕಲ್ ಮಾಡೋಕ್ಕತ್ತದ ಅಲ್ಲಿ? ಹಂಗೂ ಮಾಡೋಕ್ಕೆ ಹೋದ್ರು, ಬಟ್ ಕೊಡ್ತಾ ಇರಲಿಲ್ಲ ಬಾಲ್ನ CSK ಬೌಲರ್ಸ್ಗಳು ಅಷ್ಟು ಈಸಿಯಾಗಂತೂ ಬಿಟ್ಕೊಂಡು ಕೊಡೋಂಥ ಮಾತೇ ಇಲ್ಲ. CSK ಬೌಲರ್ಸು ಓಡಿಸ್ಕೊಂಡಿರೋದು RCB ಮೇಲೆ ಸಿಕ್ಕಾಪಟ್ಟೆ ಬುದ್ಧಿ ಕಲಿತುಬಿಟ್ಟಿದ್ದಾರೆ. ಆ ಒಂದು ಮ್ಯಾಚ್ ಆದ ನಂತರ ಸಿಕ್ಕಾಪಟ್ಟೆ ಬುದ್ಧಿ ಕಲಿತುಬಿಟ್ಟಿದ್ದಾರೆ ಅಂತ ಕಾಣ್ತಿದೆ ಬೌಲಿಂಗ್ ಯೂನಿಟು. ಸೊ ಕಮ್ಬ್ಯಾಕ್ ಮಾಡಿದೆ CSK. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು, ಮೇಲ್ಗಡೆ ಬಂದರೂ ಬರ್ಬೋದು, ಟಾಪ್ 4ಅಲ್ಲಿ ಇದ್ದರೂ ಇರ್ಬೋದು. ಇವಾಗಿನ ಫ್ಲೋ ನೋಡ್ತು ಅಂದರೆ CSK ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಗೆದ್ದಿರೋಂಥದ್ದು 2 ಅವರ ಹೋಮ್ ವೆನ್ಯೂಲಿ. ಸೊ ಇದನ್ನು ಮೆಚ್ಕೊಬೇಕು. ಹೋಮಲ್ಲಿ ಡಾಮಿನೇಟ್ ಮಾಡ್ತಿದ್ದಾರೆ CSK, ಅದು ಡಿಫೆಂಡ್ ಮಾಡ್ಕೊಂಡು ಗೆಲ್ತಿದ್ದಾರಲ್ಲ, ಇದನ್ನು ಮೆಚ್ಕೊಬೇಕು. ಮತ್ತೆ ಸಿಗುವ ಮುಂದಿನ ನೋಡಿದ್ರೆ ನಿಮ್ಗೆ ಏನು ಅನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗುವ.